ದೂರದರ್ಶನದ ಮೂಲಕ ದೇವರ ಸಂದೇಶವನ್ನು ಕೇಳುವುದಕ್ಕಾಗಿ ಕಾದಿರುವಂಥ ಪ್ರೀತಿಯುಳ್ಳ ಸಹೋದರ ಸಹೋದರಿ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವರ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ನಿನ್ನ ಪವಿತ್ರವಾದ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಸಂತೈಸಿ, ನಮ್ಮನ್ನು ಆಧರಿಸಿ, ನಿತ್ಯ ಜೀವಕ್ಕಾಗಿ ನಮ್ಮನ್ನು ಕಾಯಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಿಂದ ಕೆಲವು ವಚನಗಳನ್ನು ಓದುವಾಗ 12 ವರ್ಷಗಳ ಕಾಲ ರಕ್ತಕುಸುಮ ರೋಗಿಯಾಗಿದ್ದ ಒಬ್ಬ ಸ್ತ್ರೀಯ ಬಗ್ಗೆ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಯೇಸುವಿನ ಬಳಿಗೆ ಅನೇಕರು ಬಂದಂಥ ಉದ್ದೇಶಗಳೇ ಬೇರೆ ಇತ್ತು. ಕೆಲವರು ಉಪದೇಶವನ್ನು ಕೇಳುವುದಕ್ಕಾಗಿ ಬಂದರು, ಕೆಲವರು ಪರೀಕ್ಷಿಸುವುದಕ್ಕಾಗಿ ಬಂದರು, ಕೆಲವರು ಸ್ಥಾನಮಾನವನ್ನು ಕೇಳುವುದಕ್ಕಾಗಿ ಬಂದರು, ಕೆಲವರು ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳುವುದಕ್ಕಾಗಿ ಬಂದರು. ಜಕ್ಕಾಯನು ಯೇಸು ಎಂಥವನೋ ಎಂಬುದಾಗಿ ನೋಡುವುದಕ್ಕಾಗಿ ಬಂದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಆದರೆ ಈ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 25ನೇ ವಚನದಲ್ಲಿ ಈ 12 ವರ್ಷಗಳ ಕಾಲದಿಂದ ಅಸ್ವಸ್ಥಳಾಗಿದ್ದಂಥ ಸ್ತ್ರೀ ಯಾಕೆ ಯೇಸುವಿನ ಬಳಿಗೆ ಬಂದಳು, ಈಕೆಯ ಬಗ್ಗೆ ನಾವು ಓದುವಾಗ 25ನೇ ವಚನ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂತೆ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ ಎಂಬುದಾಗಿ ನಾವು ಓದ್ತೇವೆ. ಈ ಸ್ತ್ರೀ ವೈದ್ಯರಿಂದ ಗುಣವನ್ನು ಹೊಂದುವುದರ ಬದಲಾಗಿ ಕಷ್ಟವನ್ನು ಅನುಭವಿಸಿದಳು. ಎರಡನೇದಾಗಿ ತನ್ನ ಕೈಯಲ್ಲಿದ್ದಂಥ ಎಲ್ಲ ಹಣವನ್ನು ಆಕೆ ಕಳಕೊಂಡಳು. ಮೂರನೇದಾಗಿ ರೋಗವು ಹೆಚ್ಚುತ್ತಾ ಬಂತೆ ಹೊರತು ಯಾವ ಪ್ರಯೋಜನವೂ ಆಗಲಿಲ್ಲ ಎಂಬುದಾಗಿಯೂ, ಮತ್ತು ಲೂಕನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ಗುಣ ಹೊಂದಲಾರದೆ ಹೋದಳು ಎಂಬುದಾಗಿ ಈಕೆಯ ಬಗ್ಗೆ ನಾವು ಓದ್ತೇವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಆ ಸ್ತ್ರೀ ಎಷ್ಟು ನಿರಾಶಳಾಗಿದ್ದಳು. ಇದು ನಿರಾಶೆಗೊಳಿಸುವಂಥ ಒಂದು ಸನ್ನಿವೇಶ, ನಿರುತ್ಸಾಹಗೊಳಿಸುವಂಥ ಒಂದು ಸನ್ನಿವೇಶ, ಯಾರು ಎಂದು ಬಗೆಹರಿಸಲಾರದಂಥ ಒಂದು ಸಂದಿಗ್ಧವಾದ ಸ್ಥಿತಿಯಲ್ಲಿರುವಂಥ ಒಂದು ಸನ್ನಿವೇಶ ಇದಾಗಿತ್ತು. ಇಂತಹ ಒಂದು ಸನ್ನಿವೇಶ ಆಕೆ ಜೀವನದಲ್ಲಿ ಬಂದದ್ದು ಮಾತ್ರ ಅಲ್ಲ, ಈಗಿನ ಕಾಲದಲ್ಲಿಯೂ ಅನೇಕರು ಇಂಥ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಈ ಅಸ್ವಸ್ಥತೆಯಿಂದ ನನಗೆ ಬಿಡುಗಡೆ ಇಲ್ಲವಾ, ಅಥವಾ ಈ ಹಣದ ಕೊರತೆಯಿಂದ ನನಗೆ ಪರಿಹಾರ ಇಲ್ಲವಾ, ನಾನು ಇನ್ನು ಮೇಲೆ ಉದ್ಧಾರ ಆಗೋದಿಲ್ವಾ, ಸೋಲೆ ನನ್ನ ಜೀವನದಲ್ಲಿ ಇದು ನಿಶ್ಚಯವಾಗಿದೆಯಾ ಎಂಬುದಾಗಿ ಅನೇಕರು ನಿರಾಶೆಗೆ ಒಳಗಾದಂಥ ಜನರನ್ನು ನಾನು ನೋಡಿದ್ದೇನೆ. ಹಾಗೆಯೇ 2000 ವರ್ಷಗಳ ಹಿಂದೆ ಯೇಸು ಕರ್ತನು ಇದ್ದಂಥ ಕಾಲದಲ್ಲಿ ಈ ಸ್ತ್ರೀಯ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ವೈದ್ಯರಿಂದ ಒಳ್ಳೆಯದನ್ನು ಅನುಭವಿಸುವುದರ ಬದಲಾಗಿ ವೈದ್ಯರಿಂದ ಸ್ವಸ್ಥತೆಯನ್ನು ಅನುಭವಿಸುವಂಥದ್ದರ ಬದಲಾಗಿ ಆಕೆ ವೈದ್ಯರಿಂದ ಕಷ್ಟವನ್ನೇ ಅನುಭವಿಸಿದಳು. ಈ ಕಷ್ಟದ ಸಮಯದಲ್ಲಿ ಆಕೆ ಸ್ವಂತ ಜನರು ಒಂದು ವೇಳೆ ಆಕೆಯ ಬಗ್ಗೆ ಏನೆಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡಿದ್ದಿರಬಹುದು. ಒಂದು ವೇಳೆ ಆಕೆ ಅನುಕೂಲಸ್ಥಳಾಗಿದ್ದಾಗ ಆಕೆಯ ಸಂಬಂಧಿಕರೆಲ್ಲರೂ ಆಕೆಯ ಜೊತೆಯಲ್ಲಿ ಒಂದು ವೇಳೆ ಇದ್ದಿರಬಹುದು. ಆದರೆ ಆಕೆ ಕಷ್ಟ ಬಂದಾಗ ಯಾರು ಆಕೆಯ ಜೊತೆಯಲ್ಲಿದ್ದರು? ಇಂಥ ಒಂದು ಪರಿಸ್ಥಿತಿಯನ್ನು ಈ ಸಮಾಜದಲ್ಲಿ ನಾವು ನೋಡಿದ್ದೇವೆ. ಆ ಅಸ್ವಸ್ಥತೆ ಅಥವಾ ರೋಗ ವಾಸಿ ಆಗಲಾರದಂಥ ಒಂದು ಸ್ಥಿತಿ ಆಕೆಗಿದ್ದಾಗ ಇನ್ನೆಂದೂ ನಾನು ಗುಣ ಹೊಂದಲಾರೆನೋ ಎಂಬುದಾಗಿ
ನಿರಾಶೆಗೊಳಿಸುವಂಥ ಒಂದು ಪರಿಸ್ಥಿತಿ ಆಕೆಗಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 27-28ನೇ ವಚನ ಓದುವಾಗ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿದಳು ಎಂಬುದಾಗಿ ನಾವು ಓದ್ತೇವೆ. ಮೊದಲನೇದಾಗಿ, ಹಾಗಾದರೆ ಈ ಸ್ತ್ರೀಗೆ ಯಾರೋ ಒಬ್ಬರು ಯೇಸುವಿನ ಬಗ್ಗೆ ಹೇಳಿದರು. ಯಾರೋ ಒಬ್ಬರು ಯೇಸುವಿನ ಬಗ್ಗೆ ಈಕೆಗೆ ಯಾಕೆ ಹೇಳಿದರು? ಯಾರೋ ಒಬ್ಬರು ಯೇಸುವಿನ ಬಗ್ಗೆ ಈಕೆ ಹತ್ತಿರ ಅಥವಾ ಈಕೆ ಜೊತೆಯಲ್ಲಿ ಅವರು ಮಾತನಾಡಬೇಕಾಗಿದ್ದರೆ ಯೇಸುವಿನಲ್ಲಿ ಅಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ ಏನಿತ್ತು? ಅಥವಾ ಯೇಸುವಿನಲ್ಲಿ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಏನಿತ್ತು? ಯಾಕೆ ಅವರು ಯೇಸು ಕ್ರಿಸ್ತನ ಬಗ್ಗೆ ಆ ನಿರಾಶೆಯಲ್ಲಿರುವಂಥ ಸ್ತ್ರೀಯೊಂದಿಗೆ ಮಾತನಾಡಿದರು? ಅವರಿಗೆ ಗೊತ್ತಿತ್ತು ಈಕೆಯ ಕಷ್ಟ, ಈಕೆಯ ಅಸ್ವಸ್ಥತೆ, ಈಕೆಯ ಒಂದು ಹಣದ ಪರಿಸ್ಥಿತಿ, ಈ ಎಲ್ಲ ಸಂದಿಗ್ಧವಾದ ಸ್ಥಿತಿಗತಿಗಳು ಅದು ಬದಲಾವಣೆ ಆಗಬೇಕಾಗಿದ್ದರೆ ಇದು ಯೇಸುವಿನಿಂದ ಮಾತ್ರವೇ ಎಂಬುದಾಗಿ ಒಬ್ಬರಿಗೆ ಗೊತ್ತಿತ್ತು. ಅದನ್ನು ಅನುಭವಿಸಿದಂಥ ಜನರೇ ಯಾರೋ ಒಬ್ಬರು ಈ ಸ್ತ್ರೀಗೆ ಯೇಸುವಿನ ಬಗ್ಗೆ ಹೇಳಿದರು. ಯೇಸುವಿನ ಬಗ್ಗೆ ಹೇಳುವಾಗ ಈ ಸ್ತ್ರೀ ಅವರಿಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸಬಹುದಾಗಿತ್ತು? ನಾನು ಎಲ್ಲವನ್ನೂ ಕಳಕೊಂಡಿದ್ದೇನೆ, ನಾನು ಪರಿಪೂರ್ಣವಾಗಿ ನಿರಾಶೆಯಲ್ಲಿದ್ದೇನೆ, ಆದರೆ ಈ ಒಂದು ಪರಿಸ್ಥಿತಿಗೆ ಯೇಸು ನನ್ನ ಜೊತೆಯಲ್ಲಿ ಸರಿಯಾಗಿ ಸ್ಪಂದಿಸ್ತಾನ, ಯೇಸು ನನಗೆ ಪರಿಹಾರ ಕೊಡ್ತಾನ ಎಂಬ ಆಲೋಚನೆ ಆಕೆಯೊಳಗೆ ಬಂದಿದ್ದಿರಬಹುದು ಸುವಾರ್ತೆಯನ್ನು ಕೇಳಿದ ಮೇಲೆ ಅಥವಾ ಯೇಸುವಿನ ಬಗ್ಗೆ ಕೇಳಿದ ಮೇಲೆ. ಆದರೂ ಆಕೆ ನಿರಾಶಳಾಗದೆ ಒಂದು ನಿರೀಕ್ಷೆಯಿಂದ ನಾವು ಮಾರ್ಕನ ಸುವಾರ್ತೆ 5:28 ಓದುವಾಗ, ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳುವಾಗ ಆಕೆ ಬಹಳ ಗಮನ ಕೊಟ್ಟು ಕೇಳಿದಳು, ಆಸಕ್ತಿಯಿಂದ ಕೇಳಿದಳು. ಒಂದು ವೇಳೆ ಯೇಸುವಿನಿಂದ ನನ್ನ ಪರಿಸ್ಥಿತಿ ಬದಲಾವಣೆ ಆಗಬಹುದು ಎಂಬ ಒಂದು ಕಾರಣದಿಂದ ಆಕೆ ಯೇಸುವಿನ ಸಮಾಚಾರಕ್ಕೆ ವಿಧೇಯಳಾದಳು. ಆದ ಕಾರಣ ಪ್ರಿಯರೇ, ಮೊದಲನೇದಾಗಿ ಈ ಅಸ್ವಸ್ಥಳಾಗಿದ್ದಂಥ ಸ್ತ್ರೀಯಲ್ಲಿ ನೋಡುವಂಥ ಮೊದಲನೇ ಒಂದು ಒಳ್ಳೆಯ ಲಕ್ಷಣ ಯಾವುದಂತಂದರೆ ಆಕೆ ಯೇಸುವಿನ ಸಮಾಚಾರವನ್ನು ಕೇಳಿದಳು ಎಂಬುದಾಗಿ. ಅಯ್ಯೋ, ನಾನೇ ಇಂಥ ದುಃಖದ ಸ್ಥಿತಿಯಲ್ಲಿದ್ದೇನೆ, ನನಗೆ ಈ ದೇವರ ಅವಶ್ಯಕತೆ ಇಲ್ಲ ಎಂಬುದಾಗಿ ಒಂದು ವೇಳೆ ಯೇಸುವಿನ ಬಗ್ಗೆ, ಯೇಸುವಿನ ಸಮಾಚಾರದ ಬಗ್ಗೆ ಆಕೆ ನಕಾರಾತ್ಮಕವಾಗಿ ಮಾತನಾಡಬಹುದಾಗಿತ್ತು. ಆದರೆ ಆಕೆ ಹಾಗೆ ಎಂದೂ ಮಾತನಾಡಲಿಲ್ಲ. ಅದರ ಬದಲಾಗಿ ಆ ಯೇಸುವಿನ ಬಗ್ಗೆ ಮೊದಲನೇದಾಗಿ ಕೇಳಿದಳು. ಹಾಗಾದರೆ ಪ್ರಿಯರೇ, ಕೇಳಿದಳು ಎಂಬುದಾಗಿ ನಾವು ಓದುವಾಗ ಯಾರೋ ಒಬ್ಬರು ಆಕೆಗೆ ಹೇಳಿದರು. ಯಾರೋ ಒಬ್ಬರು ಆಕೆಗೆ ಯೇಸುವಿನ ಬಗ್ಗೆ ಹೇಳಬೇಕಾಗಿದ್ದರೆ ಯೇಸುವಿನಲ್ಲಿ ಅಂಥ ಒಂದು ವಿಶೇಷತೆ ಏನಿದೆ? ಅಂಥ ವಿಶೇಷತೆಯನ್ನು ಅನುಭವಿಸಿದಂಥ ಜನರೇ ಆಕೆ ಯೇಸುವಿನ ಬಗ್ಗೆ ಹೇಳಿದರು. ಹಾಗಾದರೆ ಯೇಸುವಿನ ಸಮಾಚಾರ ಇದು ಸಾರಲ್ಪಡಲೇಬೇಕಾದಂಥ ಒಂದು ಸಂಗತಿ. ಆದ ಕಾರಣ ಯೇಸು ಕರ್ತನು ಆತನು ಸತ್ತು 3ನೇ ದಿನದಲ್ಲಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರನ್ನು ಕರೆದು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19-20ನೇ ವಚನ ಓದುವಾಗ, ನೀವು ಭೂಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನನ್ನ ಸುವಾರ್ತೆಯನ್ನು ನೀವು ಸಾರಿರಿ ಎಂಬುದಾಗಿ ಆತನು ಹೇಳಿದನು. ನಂಬಿದವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂಬುದಾಗಿ ಆತನು ಹೇಳಿದನು. ಇದು ಸಾರಲ್ಪಡಲೇಬೇಕಾದಂಥ ಒಂದು ಹೆಸರು. ನಾನೊಂದು ಪುಸ್ತಕವನ್ನು ಓದುವಾಗ ಒಬ್ಬ ದೇವರ ಸೇವಕರು ಅದರಲ್ಲಿ ನಡೆದಂಥ ಒಂದು ಘಟನೆಯನ್ನು ಅವರು ಬರೀತಾರೆ. ಒಂದು ಬೈಬಲ್ ಕಾಲೇಜಿನ ವಿದ್ಯಾರ್ಥಿಗಳು ಒರಿಸ್ಸಾ ರಾಜ್ಯದ ಬುಡಕಟ್ಟಿನ ಜನರ ಮಧ್ಯೆ ಸೇವೆಗಾಗಿ ಹೋದಾಗ ಒಂದು ಕಿರಾಣಿ ಅಂಗಡಿಗೆ ಹೋದರಂತೆ. ಕಿರಾಣಿ ಅಂಗಡಿಗೆ ಹೋದಾಗ ಕಿರಾಣಿ ಅಂಗಡಿಯ ಮಾಲೀಕನಿಗೆ ಇದು ಯೇಸು ಕ್ರಿಸ್ತನ ಬಗ್ಗೆ ಎಂಬುದಾಗಿ ಒಂದು ಕರಪತ್ರವನ್ನು ಕೊಟ್ಟರಂತೆ. ಆ ಗದ್ದಲದಲ್ಲಿ ಆ ಕರಪತ್ರವನ ಅಂಗಡಿಯ ಮಾಲೀಕನು ಅಲ್ಲಿ ಅದನ್ನಿಟ್ಟು ಬಂದಂಥ ಗಿರಾಕಿಗಳನ್ನು ಆತನು ನೋಡಿಕೊಳ್ಳುತ್ತಿದ್ದ. ಅವರೆಲ್ಲರೂ ಹೋದ ಮೇಲೆ ಇವರ ಹತ್ತಿರ ಬಂದು, ನೀವು ಆಗ ಏನೋ ಹೇಳಿದ್ರಲ್ಲ ಏಸು ಎಂಬುದಾಗಿ, ಆ ಏಸು ಎಂಬಂಥ ವಸ್ತು ನನ್ನ ಹತ್ತಿರ ಇಲ್ಲ, ನೀವು 1 ವಾರ ನನಗೆ ಸಮಯವನ್ನು ಮಾಡಿಕೊಟ್ಟರೆ ನಿಮಗೆ ಅದನ್ನು ನಾನು ತರಿಸಿಕೊಡುವೆನೆಂಬುದಾಗಿ ಆತನು ಹೇಳಿದನಂತೆ.
ಹಾಗೆ ಮುಂದೆ ಆ ದೇವರ ಸೇವಕರು ಒಂದು ಗುಡಿಸಲಿಗೆ ಹೋದರಂತೆ. ಗುಡಿಸಲಿಗೆ ಹೋದಾಗ ಬಹಳ ದಿನಗಳಿಂದ ಅಸ್ವಸ್ಥಳಾಗಿದ್ದಂಥ ಒಬ್ಬ ಸ್ತ್ರೀ ಹಾಸಿಗೆಯಲ್ಲಿ ಮಲಗಿರುವುದನ್ನು ಕಂಡು ಆಕೆಯ ಜೊತೆಯಲ್ಲಿ ಸಂಭಾಷಣೆ ಮಾಡಿ ಆಕೆಯ ಜೊತೆಯಲ್ಲಿ ಯೇಸು ಕರ್ತನ ಸುವಾರ್ತೆಯನ್ನು ಹೇಳಿ ಆಕೆಗಾಗಿ ಅವರು ಪ್ರಾರ್ಥಿಸಿದರಂತೆ. ಪ್ರಾರ್ಥನೆ ಮಾಡಿದ ಮೇಲೆ, ಅಜ್ಜಿ ನಾವು ಪುನಃ 1-2 ವಾರ ಆದ ಮೇಲೆ ಇಲ್ಲಿಗೆ ನಾವು ಬರ್ತೇವೆ ಎಂಬುದಾಗಿ ಹೇಳಿ ಹೊರಟು ಹೋದರಂತೆ. 1-2 ವಾರದ ನಂತರ ಆ ಸೇವಕರುಗಳು ಆ ಗುಡಿಸಲಿಗೆ ಆ ಅಜ್ಜಿಯ ಮನೆಗೆ ಬಂದಾಗ ಆ ಅಜ್ಜಿ ಚೇತರಿಸಿ ಕುಳಿತುಕೊಂಡಿರುವುದನ್ನು ನೋಡಿ ಇವರು ಆಶ್ಚರ್ಯಪಟ್ಟರಂತೆ. ಆಗ ಅಜ್ಜಿ ಆ ದೇವರ ಸೇವಕರುಗಳನ್ನು ಹೀಗೆ ಕೇಳಿದ್ರಂತೆ, ನೀವು 2 ವಾರಗಳ ಹಿಂದೆ ನನ್ನ ಮನೆಗೆ ಬಂದಾಗ ನನಗಾಗಿ ನೀವು ಪ್ರಾರ್ಥನೆ ಮಾಡಿದಿರಿ, ನಾನೀಗ ಸ್ವಸ್ಥಳಾಗಿದ್ದೇನೆ, ನಾನೀಗ ಎದ್ದು ಕುಳಿತುಕೊಂಡಿದ್ದೇನೆಂಬುದಾಗಿ ಸಂತೋಷದಿಂದ ಹೇಳಿದಳಂತೆ. ಆದರೆ ನೀವು 2 ವಾರಗಳ ಹಿಂದೆ ಬಂದು ನನಗಾಗಿ ಪ್ರಾರ್ಥನೆ ಮಾಡುವಾಗ ಯಾವುದೋ ಒಂದು ಹೆಸರನ್ನು ಹೇಳಿ ನೀವು ನನಗಾಗಿ ಪ್ರಾರ್ಥಿಸಿದಿರಲ್ಲ, ಆ ಹೆಸರೇನೆಂಬುದಾಗಿ ನನಗೆ ಹೇಳುತ್ತೀರಾ ಎಂಬುದು ಕೇಳಿದಂತೆ. ನೋಡಿದರ ಪ್ರಿಯರೇ, ಯೇಸು ಎಂಬ ಹೆಸರಿನಿಂದ ನನಗೆ ಗುಣ ಆಗಿದೆ ಎಂಬುದಾಗಿ ಆ ಅಜ್ಜಿಗೆ ಗೊತ್ತಿತ್ತು. ಆದರೆ ಆ ಯೇಸು ಎಂಬ ಹೆಸರನ್ನು ನೆನಪಿಟ್ಟುಕೊಳ್ಳುವಷ್ಟು ಶಕ್ತಿಯು ಆಕೆಗೆ ಇರಲಿಲ್ಲ ಎಂಬುದಾಗಿ ಒಂದು ಪುಸ್ತಕದಲ್ಲಿ ನಾನು ಓದಿದ್ದೇನೆ. ಹಾಗಾದರೆ ಯೇಸು ಎಂಬಂಥ ಹೆಸರು ಅದು ಸಾರಲ್ಪಡಲೇಬೇಕಾದಂಥ ಒಂದು ಹೆಸರು. ಯಾಕೆ ಅಂತಂದರೆ ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಓದುವಾಗ ಬರಬೇಕಾದಂಥ ರಕ್ಷಣೆ ಆ ಹೆಸರಿನಿಂದಲೇ, ಆ ಹೆಸರೆಂದರೆ ಯೇಸು ಎಂಬ ಹೆಸರು. ಆ ಯೇಸು ಎಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಇನ್ಯಾವ ಹೆಸರಿನಿಂದಲೂ ಸಹ ನಿಮಗೆ ರಕ್ಷಣೆ ಇಲ್ಲ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಯಾರೋ ಒಬ್ಬರು ಈ ರಕ್ತ ಕುಸುಮ ರೋಗಿಯಾಗಿದ್ದಂಥ ಈ ಸ್ತ್ರೀಗೆ ಯೇಸು ಕರ್ತನ ಬಗ್ಗೆ ಹೇಳಿದಾಗ ಮೊದಲನೇದಾಗಿ ಆಕೆ ಕೇಳಿದಳು. ಎರಡನೇದಾಗಿ ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 29ನೇ ವಚನ ಓದುವಾಗ ಗುಂಪಿನಲ್ಲಿ ಹಿಂದಿನಿಂದ ಬಂದು ಎಂಬುದಾಗಿ. ಅದಕ್ಕಿಂತ ಮುಂಚೆ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ. ಮೊದಲದಾಗಿ ಕೇಳಿದಳು, ಎರಡನೇದಾಗಿ ಯೇಸುವನ್ನು ಮುಟ್ಟಿದರೆ ನಾನು ನೆಟ್ಟಗಾಗುವನೆಂಬುದಾಗಿ ಆತನ ಸುವಾರ್ತೆಯನ್ನು ಕೇಳುತ್ತಿರುವಾಗಲೇ ಯೇಸುವಿನಲ್ಲಿ ಆಕೆ ನಂಬಿಕೆಯನ್ನು ಇಟ್ಟಳು. ನಂಬಿಕೆಯನ್ನು ಇಡುವ ಮೊದಲು ಆಕೆ ಆತನ ಬಗ್ಗೆ ಆಲೋಚನೆ ಮಾಡಿದಳು. ಆತನನ್ನು ನಂಬುವುದಕ್ಕೆ ಯೇಸು ಅರ್ಹನಾಗಿದ್ದಾನೋ ಎಂಬುದಾಗಿ ಯೇಸುವಿನ ಒಂದು ವ್ಯಕ್ತಿತ್ವದ ಬಗ್ಗೆ, ಆತನು ಯಾರಾಗಿದ್ದಾನೆಂಬ ಆತನ ದೈವತ್ವದ ಬಗ್ಗೆ ಆ ಸ್ತ್ರೀ ಆಲೋಚನೆ ಮಾಡಿ ನೆಟ್ಟಗಾಗುವೆನೆಂಬುದಾಗಿ ಆಕೆ ಅಂದುಕೊಂಡಳು. ಆತನ ಮೇಲೆ ವಿಶ್ವಾಸ ಬಂತು. ಮುಂದೆ ಓದುವಾಗ 29ನೇ ವಚನದಲ್ಲಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಯೇಸುವನ್ನ ಮುಟ್ಟಬೇಕು ಎಂಬಂಥ ಆಸೆ, ಆತನನ್ನು ನೋಡಬೇಕೆಂಬಂಥ ಆಸೆ ಆಕೆಗಿತ್ತು. ಆದರೆ ಅವೆರಡೂ ಆಕೆಗೆ ಅಸಾಧ್ಯವಾಗಿತ್ತು. ಯಾಕಂದರೆ ಜನರ ಗುಂಪಿನ ನಿಮಿತ್ತ ಆತನನ್ನು ನೋಡುವುದಕ್ಕೆ ಅಸಾಧ್ಯವಾಗಿತ್ತು. ಆದರೂ ಸಹ ಯೇಸುವಿನ ವ್ಯಕ್ತಿತ್ವದಲ್ಲಿ ಅಥವಾ ಯೇಸುವಿನಲ್ಲಿ ಆಕೆ ನಂಬಿಕೆಯಿಟ್ಟದ್ದರಿಂದ ಗುಂಪಿನ ಸಂದಿನಲ್ಲಿ ಆಕೆ ಹೋಗಿ ಯೇಸುವನ್ನು ಆತನ ಬಟ್ಟೆಯನ್ನು ಮುಟ್ಟಿದಳು ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ. ಮುಟ್ಟಿದ ತಕ್ಷಣವೇ 29ನೇ ವಚನದಲ್ಲಿ ಓದ್ತೇವೆ, ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೇವೆ. ಯೇಸುವಿನ ಬಳಿಗೆ ಬರುವುದಕ್ಕೂ ಯೇಸುವನ್ನು ಮುಟ್ಟುವುದಕ್ಕೂ ಆತನ ಜೊತೆಯಲ್ಲಿ ಮಾತನಾಡುವುದಕ್ಕೂ ಜನರ ಗುಂಪಿನ ನಿಮಿತ್ತ ಈ ಎಲ್ಲ ಅಡ್ಡಿ ಆತಂಕಗಳಿದ್ದಾಗ್ಯೂ ಸಹ ಯೇಸುವಿನಲ್ಲಿ ಆಕೆ ನಂಬಿಕೆ ಇಟ್ಟಳು. ಪ್ರಿಯರೇ, ನೀವು ಜಕ್ಕಾಯನ ಬಗ್ಗೆ ನೋಡಿ, ಅವನು ಕುಳ್ಳನಾಗಿದ್ದ, ಜನರ ಗುಂಪಿನ ನಿಮಿತ್ತ ಯೇಸುವನ್ನು ನೋಡಲಾರದೆ ಹೋದನು. ಆದರೆ ತನ್ನ ಆಸಕ್ತಿಯನ್ನು ಆತನ ಬಗ್ಗೆ ಆತನು ಕಳಕೊಳ್ಳಲಿಲ್ಲ. ಅಥವಾ ಯೇಸು ಇನ್ನೊಂದು ಸಾರಿ ಈ ಮಾರ್ಗದಲ್ಲಿ ಹಾದು ಹೋಗುವಾಗ ಆತನನ್ನು ಇನ್ನೊಂದು ಸಾರಿ ಆತನ ಇಲ್ಲಿಗೆ ಬಂದಾಗ ನಾನು ಭೇಟಿ ಆದರೆ ಆಯಿತು ಬಿಡು ಎಂಬುದಾಗಿ ಆತನು ಹಿಂತಿರುಗಿ ಹೋಗಲಿಲ್ಲ. ತನ್ನ ಆಸಕ್ತಿಯನ್ನು ಜಕ್ಕಾಯನು ಕಳಕೊಳ್ಳಲಿಲ್ಲ. ಅದೇ ರೀತಿಯಲ್ಲಿ ಈ ಸ್ತ್ರೀ
ಜನರ ಗುಂಪಿನ ನಿಮಿತ್ತ ನಾನು ಯೇಸುವನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ ಎಂಬುದಾಗಿ ಆಕೆ ನಿರಾಶಳಾಗಲಿಲ್ಲ. ಇನ್ನೊಂದು ಸಾರಿ ಯೇಸು ಈ ಮಾರ್ಗದಲ್ಲಿ ಬಂದಾಗ ಅಥವಾ ಹಾದು ಹೋಗುತ್ತಿರುವಾಗ ಆತನನ್ನು ನೋಡಿದರಾಯಿತಲ್ಲ ಎಂಬುದಾಗಿ ಆಕೆ ನಿರಾಶಳಾಗಲಿಲ್ಲ. ಅಸ್ವಸ್ಥತೆಯಿಂದಲೂ ವೈದ್ಯರಿಂದಲೂ ಹಣವನ್ನು ಕಳಕೊಂಡದ್ದರಿಂದಲೂ ಗುಣ ಆಗಲಾರದಂಥ ಸ್ಥಿತಿಯಲ್ಲಿ ಇರುವಾಗ ಯೇಸುವನ್ನು ನೋಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ವಲ್ಲ ಎಂಬಂಥ ನಿರುತ್ಸಾಹಗೊಳಿಸುವಂಥ ಸನ್ನಿವೇಶ ಇದ್ದಾಗ್ಯೂ ಸಹ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಜನರ ಗುಂಪಿನಲ್ಲಿ ಹೋಗಿ ಸಂದಿನಲ್ಲಿ ಆತನ ಬಟ್ಟೆಯನ್ನು ಮುಟ್ಟಿದಾಗ ಆಕೆ ಗುಣ ಹೊಂದಿದಳೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಹಾಗಾದರೆ ಮೊದಲನೇದಾಗಿ ಅಸ್ವಸ್ಥಳಾಗಿದ್ದಂಥ ಸ್ತ್ರೀ ಆತನ ಬಗ್ಗೆ ಕೇಳಿದಳು. ಎರಡನೇದಾಗಿ ನಾನು ಯೇಸುವನ್ನು ಮುಟ್ಟಿದರೆ ನೆಟ್ಟಗಾಗುವನೆಂಬುದಾಗಿ ಯೇಸುವಿನ ಬಳಿಗೆ ಬರೋದಕ್ಕಿಂತ ಮುಂಚಿತವಾಗಿ ಆಕೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಳು. ಮೂರನೇದಾಗಿ ತಾನು ಇದ್ದಂಥ ಸ್ಥಳಕ್ಕೆ ಯೇಸುವನ್ನು ಬರಲಿ ಎಂಬುದಾಗಿ ಹೇಳಿ ಕಳುಹಿಸಲಿಲ್ಲ. ಆ ಅಸ್ವಸ್ಥತೆಯಲ್ಲಿ ಯೇಸು ಇದ್ದಂಥ ಸ್ಥಳಕ್ಕೆ ತಾನೇ ಅಲ್ಲಿಗೆ ಬಂದಳು. ಯೇಸುವಿನ ಸಮಾಚಾರವನ್ನು ಕೇಳಿದಾಗ ಆಕೆಯೊಳಗೆ ಯೇಸು ಇದ್ದಂಥ ಸ್ಥಳಕ್ಕೆ ಬರುವುದಕ್ಕೆ ಆಕೆಗೆ ಬಲ ಬಂತು. ನಾಲ್ಕನೇದಾಗಿ ನೋಡುವಾಗ 29ನೇ ವಚನದಲ್ಲಿ ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣ ಆಯಿತು ಎಂದು ತನ್ನೊಳಗೆ ತಿಳ್ಕೊಂಡಳು. ಎಂದು ಅನುಭವಿಸಲಾರದಂಥ ಒಂದು ಹೊಸ ಅನುಭವವನ್ನು ಈ ಸ್ತ್ರೀ ಅನುಭವಿಸಿದಳು. ಒಂದು ಹೊಸ ಅನುಭವಕ್ಕೆ ಬಂದಳು. ಮೊದಲು ವೈದ್ಯರಿಂದ ನಷ್ಟವನ್ನು ಅನುಭವಿಸಿದಳು. ಆದರೆ ಯೇಸುವನ್ನು ಮುಟ್ಟಿದಾಗ ಒಂದು ಹೊಸ ಅನುಭವ ಆಕೆಗೆ ಆಯಿತು. ಇದೇ ಒಂದು ನೂತನ ಜೀವನ ಪ್ರಿಯರೇ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೆ 33ನೇ ವಚನದಲ್ಲಿ ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಎಂಬುದಾಗಿ ನಾವು ಓದ್ತೇವೆ. ಯಾಕೆ ಈಕೆ ಅಂಜಿ ನಡುಗಿದಳು? ಯೇಸುವನ್ನು ಮುಟ್ಟಿದ ಮೇಲೆ ಗುಣ ಹೊಂದಿದಳು. ಯೇಸುವನ್ನು ಅರ್ಥ ಮಾಡಿಕೊಂಡಳು. ಯೇಸುವಿನ ದೈವತ್ವವನ್ನು ಆಕೆ ಅನುಭವಿಸಿದಳು. ಈತನು ದೇವರಾಗಿದ್ದಾನೆ, ಈತನು ಲೋಕದ ರಕ್ಷಕನಾಗಿದ್ದಾನೆಂಬುದಾಗಿ ಅದನ್ನು ಆಕೆ ಅನುಭವಿಸಿದಳು. ಆದ ಕಾರಣ ಆಕೆ ಯೇಸುವಿಗೆ ಅಂಜಿ ನಡುಗಿದಳು. ಪ್ರಿಯರು, ದೆವ್ವಗಳಿಗೂ ಮನುಷ್ಯರಿಗೂ ವ್ಯತ್ಯಾಸವೇನಂತಂದರೆ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ದೆವ್ವಗಳು ಶಾಶ್ವತವಾಗಿ ನರಕದಲ್ಲಿಯೇ ಇರುವಂಥವುಗಳು. ಅವುಗಳಿಗೆ ಪಾಪ ಪರಿಹಾರವಿಲ್ಲ, ಅವುಗಳಿಗೆ ರಕ್ಷಣೆ ಇಲ್ಲ, ಅವುಗಳಿಗೆ ಎಂದೆಂದೂ ನಿತ್ಯ ಜೀವ ಇಲ್ಲ. ಆದರೆ ಮನುಷ್ಯರು ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಡುವುದಾದರೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ಅವರಿಗೆ ಪಾಪ ಪರಿಹಾರ ಉಂಟು, ಅವರಿಗೆ ಪರಲೋಕ ರಾಜ್ಯ ಉಂಟು. ಆದರೆ ಮನುಷ್ಯರಿಗೂ ದೆವ್ವಗಳಿಗೂ ವ್ಯತ್ಯಾಸ ಎಂದರೆ, ಯಾಕೋಬ 2:19 ದೆವ್ವಗಳು ದೇವರನ್ನು ನಂಬಿ, ಎರಡನೇದಾಗಿ ಹೆದರಿ, ಮೂರನೇದಾಗಿ ನಡುಗುತ್ತವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಆದರೆ ಇವತ್ತು ಎಷ್ಟೋ ಜನರು ದೇವರನ್ನು ನಂಬುವುದಿಲ್ಲ, ದೇವರಿಗೆ ಹೆದರುವುದಿಲ್ಲ, ಮೂರನೇದಾಗಿ ದೇವರಿಗೆ ನಡುಗುವುದೇ ಇಲ್ಲ. ಪ್ರಿಯರೇ, ಇದು ದೆವ್ವಗಳಿಗೂ ಮನುಷ್ಯರಿಗಿರುವಂಥ ಒಂದು ವ್ಯತ್ಯಾಸ. ಆದರೆ ಈ ಗುಣ ಹೊಂದಿದಂಥ ಸ್ತ್ರೀ ಯೇಸುವನ್ನು, ಆತನ ದೈವತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿದಂಥ ಈ ಸ್ತ್ರೀ ಆತನಿಗೆ ಭಯಪಟ್ಟಳು. ಇನ್ನೊಂದು ಆಕೆ ಬಗ್ಗೆ ನೋಡುವಾಗ ಅದೇ 33ನೇ ವಚನದಲ್ಲಿ ಅಂಜೆ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದಳು. ಯಾಕೆ ಅಡ್ಡ ಬಿದ್ದಳು ಅಂತಂದರೆ, ಯೇಸು ಕರ್ತನು ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ. ಯೇಸು ಕರ್ತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆದ ಕಾರಣ
ಆ ಸ್ತ್ರೀ ಆತನಿಗೆ ಅಡ್ಡ ಬಿದ್ದಳು ಪ್ರಿಯರೇ. ಯೇಸು ಕರ್ತನು ಎಣ್ಣೆ ಮರಗಳ ಗುಡ್ಡದಲ್ಲಿ ಅಲ್ಲಿಂದ ಆತನು ಪರಲೋಕ ರಾಜ್ಯಕ್ಕೆ ಏರಿ ಹೋದ ಮೇಲೆ ಆತನ ಶಿಷ್ಯರು ಆತನನ್ನು ಅಲ್ಲಿ ಆರಾಧಿಸಿದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಯಾಕೆ ಅವರು ಆರಾಧಿಸಿದರು? ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆತನು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಲ್ಪಟ್ಟದ್ದರಿಂದ, ಆತನು 3ನೇ ದಿನದಲ್ಲಿ ಎದ್ದು ಬಂದದ್ದರಿಂದ ಯೇಸು ಕರ್ತನು ಈ ಹೊತ್ತು ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ನಮ್ಮ ಜೀವನದಲ್ಲಿ ಯೇಸು ಕರ್ತನ ಸ್ಥಾನವನ್ನು ಯಾರು ಎಂದು ಯಾವ ವಿಷಯಗಳು ತೆಗೆದುಕೊಳ್ಳದಂಥ ರೀತಿಯಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಯಾಕಂದರೆ ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆದ ಕಾರಣ ಪ್ರಿಯರೇ, ಈ ಸ್ತ್ರೀ ಆತನ ಪಾದಕ್ಕೆ ಅಡ್ಡ ಬಿದ್ದಳು. ಯಾಕೆ ಅಂದರೆ ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಓದ್ತೇವೆ, ನಾನಲ್ಲದೆ ಇನ್ಯಾವ ದೇವರು ನಿಮಗಿರಬಾರದು. ಯಾಕಂದರೆ ನಾವು ನಂಬಿರುವಂಥ ಯೇಸು ದೇವರು ಆತನ ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರಾಗಿದ್ದಾನೆ. ಮತ್ತೊಂದು ಸಂಗತಿ ಆಕೆ ವಿಚಾರದಲ್ಲಿ, ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಯಾರಿಗೆ ಹೇಳಿದಳು? ಒಬ್ಬ ಮನುಷ್ಯರ ಮುಂದೆ ಅಲ್ಲ, ಆದರೆ ಜೀವವುಳ್ಳ ರಕ್ಷಕನಾಗಿರುವಂಥ ದೇವರಾಗಿರುವಂಥ ಯೇಸುವಿನ ಮುಂದೆ ತನ್ನ ಕಷ್ಟ, ತನ್ನ ನೋವು, ತನ್ನ ವೇದನೆ, ತನ್ನ ಹೋರಾಟ ಎಲ್ಲವುಗಳನ್ನು ಆತನ ಮುಂದೆ ಆಕೆ ಹಂಚಿಕೊಂಡಳು ಪ್ರಿಯರೇ. ಆದ ಕಾರಣ ಯಾಕೋಬ 5:13 ಓದುವಾಗ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಇದ್ದರೆ ಮೊದಲು ಅವನು ದೇವರನ್ನು ಪ್ರಾರ್ಥಿಸಲು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಆದ ಕಾರಣ ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಇಂಥ ಸಂದಿಗ್ಧವಾದ ಸ್ಥಿತಿಗಳನ್ನು ಅನುಭವಿಸುವಾಗ ನಾವು ಮನುಷ್ಯರ ಮುಂದೆ ಹಂಚಿಕೊಳ್ಳುವುದಕ್ಕಿಂತಲೂ ಯೇಸುವಿನ ಮುಂದೆ ಹಂಚಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಮತ್ತೊಂದು ಸಂಗತಿ ಏನಂತಂದರೆ, 33ನೇ ವಚನದಲ್ಲಿ ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಾವು ಯೇಸುವಿನ ಬಳಿಗೆ ಬಂದು ಯೇಸುವಿನಲ್ಲಿ ನಾವು ವಿಶ್ವಾಸವನ್ನಿಡುವಾಗ ಯೇಸು ನಮಗೆ ಕೊಡುವಂಥ ಆಶೀರ್ವಾದವೇನಂತಂದರೆ, ಹೋಗು, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ. ಇವತ್ತು ಲೋಕದಲ್ಲಿ ಅನೇಕರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ, ಅಸಮಾಧಾನದಿಂದ ನಿರುತ್ಸಾಹಕ್ಕೆ ಒಳಗಾಗಿ ಹೋಗಿದ್ದಾರೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೆ ಭಯಪಡಲಾರದಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಆದರೆ ದೇವರ ವಾಕ್ಯವನ್ನು ಕೇಳುವಂಥ ನೀವು, ನಮ್ಮ ಜೀವನದಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದರೂ ಚಿಂತೆ ಇಲ್ಲ, ನಾವು ಯೇಸುವಿನ ಬಳಿಗೆ ಬಂದು ನಾವು ಆತನಿಗೆ ಅಡ್ಡ ಬಿದ್ದಾಗ, ಆತನನ್ನು ಆರಾಧಿಸುವಾಗ ನಮ್ಮ ಜೀವನದಲ್ಲಿ ಹಿಂದೆ ಆಗಲಾರದಂಥ ಅನುಭವಕ್ಕೆ ಈ ಹೊತ್ತು ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹೊಸ ಅನುಭವಕ್ಕೆ ಆತನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗೆ ಆಗುವುದಕ್ಕೆ ದೇವರು ನಿಮಗೆ ಸಹಾಯಿಸಲಿ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಜೀವವುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ನೀನು ಪ್ರೀತಿ ಮಾಡಿದ್ದಕ್ಕಾಗಿ, ಆ ಪ್ರೀತಿಯನ್ನು ನಮಗೆ ನೀನು ಸಿದ್ಧಾಂತ ಮಾಡಿ ತೋರಿಸಿದ್ದಕ್ಕಾಗಿ ನಾವು ನಿನ್ನ ಸ್ತೋತ್ರ ಮಾಡುತ್ತೇವೆ. ಈ ವಾಕ್ಯಗಳನ್ನು ಕೇಳಿದಂಥ ಪ್ರತಿಯೊಬ್ಬರಿಗೆ ನಿನ್ನ ಸಮಾಧಾನವನ್ನು, ನಿನ್ನಲ್ಲಿ ಸಿಗುವಂಥ ನಿತ್ಯ ಜೀವವನ್ನು ನೀನು ಕೊಡೋದಕ್ಕೆ ಶಕ್ತನಾಗಿದ್ದಿ. ನಿನ್ನ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸವಿಡುವಂತೆ ಕೃಪೆಯ ಮೇಲೆ ಕೃಪೆಯನ್ನು ಅನುಗ್ರಹಿಸಿಕೊಡಿ ಎಂದು ಯೇಸುವಿನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ.